ಹಿಡ್ಕೊಂಬಿಟ್ಟೆ ದೊಡ್ಡ ಫಿಶು. ನಿಮ್ಗೆಲ್ಲ ಫಿಶಿಂಗ್ ಮಾಡಕ್ಕೆ ಇದೇ ಜಾಗನ ಸಿಕ್ಕಿದ್ದು? ಆ ಕಡೆ ಒಂದ್ ಶಾರ್ಕ್ ನಮ್ಮನ್ ಬದುಕಕ್ಕೆ ಬಿಡ್ತಾ ಇಲ್ಲ, ಮತ್ತೆ ಇಲ್ಲಿ ನೀವು ನಮ್ಮ ನೆಮ್ಮದಿಯಾಗಿ ಇಲ್ಲಿ ಬಚ್ಚಿಟ್ಕೊಳಕ್ಕೂ ಬಿಡ್ತಾ ಇಲ್ಲ. ನಾನೀಗ ಹೋದ್ರೆ ಎಲ್ಲಿಗೆ ಹೋಗ್ಲಿ? ಅಳ್ಬೇಡ ಅಳ್ಬೇಡ, ವೆರಿ ಸಾರಿ. ಶಾರ್ಕ್ ಎಲ್ಲಿದೆ ಅಂತ ಹೇಳೋ, ನಾವು ಅದನ್ನ ಓಡಿಸ್ಬಿಡ್ತೀವಿ. ಇಲ್ಲಿ ಎಲ್ಲೋ ಇರ್ಬೇಕು, ನೋಡ್ತೀನಿ ರೀ. ಅಲ್ಲಿ ನೋಡಿ, ಬರ್ತಾ ಇದೆ ಇದೇ ಕಡೆ. ಇದೊಂದು ದೊಡ್ಡ ಶಾರ್ಕು. ನಮ್ ಸಮುದ್ರದೊಳಗಡೆ ಒಂದ್ ಬ್ಲಾಕ್ ಸಮುದ್ರ ಇದೆ. ಎಲ್ಲ ಶಾರ್ಕ್ಗಳು ಅಲ್ಲೇ ವಾಸವಾಗಿರುತ್ತೆ. ನಂಗೆ ಗೊತ್ತಿಲ್ಲ ಇದು ಅಲ್ಲಿಂದ ಹೇಗ್ ತಪ್ಪಿಸ್ಕೊಂಬಂತು ಅಂತ. ನೀ ಚಿಂತೆ ಮಾಡಬೇಡ ಮರ್ಮೇಡವ್ರೆ, ನಾವು ನಿಮ್ಗೆ ಖಂಡಿತ ಸಹಾಯ ಮಾಡ್ತೀವಿ. ನಾವು ಆ ಶಾರ್ಕ್ ನ ಖಂಡಿತ ಓಡಿಸ್ತೀವಿ. ಟೋಟಲ್ ಎಷ್ಟು ಶಾರ್ಕ್ ಇದೆ? ಟೋಟಲ್ ಆಗಿ ಒಂದ್ 6-7 ಇರ್ಬೋದು. ಏನು? ಸಾಕು, ಈ ಶಾರ್ಕ್ ಗಳಿಂದ ನಮ್ಮನ್ನ ಹೇಗಾದ್ರೂ ಮಾಡಿ ಕಾಪಾಡಿ. ಡಾಕ್ಟರ್ ಜಟ್ಕ, ನಾವು ಹೇಗಾದ್ರೂ ಮಾಡಿ ಮರ್ಮೇಡ್ ಈಜೋ ಸ್ಪೀಡ್ ನ ಜಾಸ್ತಿ ಮಾಡಕ್ ಆಗೋದಿಲ್ವಾ? ಯಾಕೋತಾ ಶಾರ್ಕ್ ಇವ್ರನ್ನ ಹಿಡ್ಕೊಳ್ಳೇಬಾರ್ದು. ಅಯ್ಯೋ ನನ್ ಗೆಳೆಯ, ಮೊದ್ಲು ಸಮುದ್ರದ ಒಳಗಡೆ ನಡೆಯ ನಾವು ಶಾರ್ಕ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೇಬೇಕೀಗ. ಓಕೆ, ಆಮೇಲೆ ನಾವು ತೀರ್ಮಾನ ಮಾಡೋಣ ಗೆಳೆಯ. ನೀವು ಹೋಗಿ, ನಾನು ಅಷ್ಟೊತ್ತಿಗೆ ಮರ್ಮೇಡ್ ಅವ್ರಿಗೆ ಟೀ ತಿಂಡಿ ಎಲ್ಲ ತಂದ್ಕೊಡ್ತೀನಿ. ತಗೊಳ್ಳಿ, ಸಮೋಸ ತಿನ್ನಿ. ಬನ್ನಿ ಬನ್ನಿ. ಬನ್ನಿ ಬನ್ನಿ ಈ ಕಡೆ. ಅಯ್ಯಮ್ಮ, ಬೇಗ. ಅರೇ ಶಾಕಿ, ನೋಡಲ್ಲಿ, ಈ ಶಾರ್ಕ್ಗಳು ಏನೋ ಒಂಥರ ಬೇರೆ ಅನ್ನಿಸ್ತಾ ಇಲ್ವಾ? ಅರೇ ಇವೆಲ್ಲ ನಕಲಿ. ಅವನ್ನ ನೋಡು, ಅದ್ರೊಳಗಡೆ ಮನುಷ್ಯರಿದ್ದಾರೆ ಅಂತ ಅನ್ಸುತ್ತೆ. ಇವತ್ತು ಹೊಟ್ಟೆ ತುಂಬಾ ಊಟ ಸಿಗುತ್ತೆ. ಅಯ್ಯಮ್ಮ, ನಮ್ಮಿಂದ ಬಚಾವಾಗಿ ಎಲ್ಲೋಗ್ತೀರಾ? ಅರೆ ಏನಾಯ್ತು ಪತ್ಲು, ಯಾಕೆ ಓಡಾಡ್ ಬಂದ್ಬಿಟ್ಟೆ? ಅಯ್ಯೋ ಏನು ಕೇಳ್ಬೇಡ ಗೆಳೆಯ, ಅಲ್ಲಿ ಶಾರ್ಕು ನಮ್ ಹಿಂದೆ ಬಿದ್ದ್ಬಿಟ್ಟಿದೆ ಗೆಳೆಯ. ನಿಮ್ಗೇನಾದ್ರೂ ಗೊತ್ತಾಯ್ತಾ ಈಗ ಏನ್ ಮಾಡ್ಬೇಕು ಅಂತ? ಅಯ್ಯೋ ನನ್ ಗೆಳೆಯ, ಏನು ಚಿಂತೆ ಮಾಡಬೇಡ ಗೆಳೆಯ, ನಾವು ಆದಷ್ಟು ಬೇಗ ಏನಾದ್ರು ಮಾಡ್ಬಿಡೋಣ. ಪತ್ಲು ಖಾಲಿ ಹೋಟೆಲ್ ನಲ್ಲಿ ತಲೆ ಓಡ್ತಾನೆ ಇಲ್ಲ ಕೇಳೋ. ಐಡಿಯಾ ಡಾಕ್ಟರ್ನ, ನನ್ನ ಹತ್ರ ಒಂದು ಐಡಿಯಾ ಇದೆ. ಅಲ್ಲಿ ನೋಡಿ, ಆ ಫ್ಲೈಯಿಂಗ್ ಫಿಶ್ ನಾನು ನೋಡ್ತಿದ್ದೀರಲ್ಲ ತಾವು. ಓಹೋ ಗೆಳೆಯ, ನೋಡ್ತಾ ಇದ್ದೀನಿ ಗೆಳೆಯ. ಆ ಥರ ನೀವೊಂದು ಗ್ಯಾಜೆಟ್ನ ಯಾಕೆ ತಯಾರು ಮಾಡಬಾರ್ದು? ಮರ್ಮೇಡ್ ಕೂಡ ಶಾರ್ಕ್ ಏನಾದರೂ ಹಿಂದೆ ಬಂದರೆ ಮೇಲ್ಗಡೆ ಹಾರ್ಕೊಂಡು ಹೋಗ್ಬೋದಲ್ವಾ? ಸಮುದ್ರದಿಂದ ದೂರ ಹೋಗ್ಬಿಟ್ಟು ಮತ್ತೆ ಕೆಳಗಡೆ ಬಂದ್ಬಿಡ್ಬೋದು. ಈ ಥರ ಶಾರ್ಕಿಂದ ಅದು ತನಗೆ ತಾನೇ ಕಾಪಾಡ್ಕೋಬಹುದು. ಆಯ್ತು ಕಣ ಗೆಳೆಯ, ಇದನ್ನ ಬೇಗ ಕೊಟ್ಬಿಡ್ತೀನಿ ಗೆಳೆಯ. ನೀನ್ ಇಲ್ಲೇ ಇರು, ನಾನು ಹೋಗಿ ಅದನ್ನ ತಗೊಂಡ್ ಬಂದ್ಬಿಡ್ತೀನಿ ಇಲ್ಲಿಗ. ಇಲ್ಲೋಡಮ್ಮ ತಾಯಿ, ಇದನ್ನ ನೀನು ತಿನ್ಬಿಡು, ಹಂಗೆ ನಿನ್ ಸ್ನೇಹಿತರಿಗೂ ಕೊಟ್ಬಿಡು, ಸರಿನಾ? ಇದರಿಂದ
ನಿಮ್ಮೆಲ್ರಿಗೂ ರೆಕ್ಕೆಗಳು ಬಂದ್ಬಿಡುತ್ತವೆ. ಆಗ ನೀವು ನೀರಿಂದ ಹಾರ್ಕೊಂಡ್ಬಿಟ್ಟು ಶಾರ್ಕಿಂದ ತಪ್ಪಿಸ್ಕೊಂಡು ಎಲ್ಲಾದ್ರೂ ದೂರ ಹೊಟ್ಟೋಗ್ಬಿಡ್ಬೋದು. ಆದ್ರೆ ಈ ಶಾರ್ಕ್ಗಳು ನೀರಲ್ಲೇ ಇರ್ತಾವಲ್ಲ, ನಿಮ್ ಹತ್ರ ಬೇರೆ ಯಾವ ಪ್ಲಾನು ಇಲ್ವಾ? ಆ ಶಾರ್ಕ್ಗಳು ಮತ್ತೆ ಬ್ಲಾಕ್ ಸೀಗ್ ಹೋಗತ್ತಾರ? ಅಯ್ಯಮ್ಮ, ನೀನ್ ಚಿಂತೆ ಮಾಡಕ್ ಹೋಗ್ಬೇಡ. ಮೋಟು ಈಸ್ಕೊಂಡೋಗಿ ಅವುಗಳ ಜಾಗಕ್ಕೆ ಬಿಟ್ಟು ಬಂದ್ಬಿಡ್ತಾನೆ. ಮೋಟು ಅವುಗಳನ್ನ ಬ್ಲಾಕ್ ಸೀಗೆ ಬಿಟ್ಟು ಬಂದ್ಬಿಡ್ತಾನೆ. ಸರಿ, ನಾ ಆದಷ್ಟು ಬೇಗ ಮಾಡ್ತೀನಿ. ಡಾಕ್ಟರ್, ನಾನು ಬೇಗ ಈಜೋದಕ್ಕೆ ಏನಾದ್ರು ಒಂದು ರೆಡಿ ಮಾಡ್ಕೊಡಿ ನಂಗೆ. ಅವಾಗ ನಾನು ಬೇಗ ಸ್ಪೀಡಾಗಿ ಈಜೋಡ್ಕೊಂಡು ಹೋಗ್ಬೋದು. ಅಯ್ಯೋ ನನ್ ಗೆಳೆಯ ತೋಳಯ್ಯ, ಇದರಿಂದ ನೀನು ಸ್ಪೀಡಾಗಿ ಈಜೋಡ್ಕೊಂಡು ಹೋಗ್ಬೋದು ಕಡೆಯ. ಹಾಗೇನೆ ಸ್ಪೀಡ್ ನ ಜಾಸ್ತಿ ಮಾಡೋ ಸಿಸ್ಟಮ್ ಇದ್ರಲ್ಲಿ ಹಾಕಿದ್ದೀನಿ ಕಡೆಯ. ಅದೇನಾದ್ರೂ ಹತ್ರ ಬಂದ ತಕ್ಷಣ ಈ ಬಟನ್ ಅದಮ್ ಕೊಡೋದಷ್ಟೇ. ಆವಾಗ ನೀವು ಇನ್ನು ಜೋರಾಗಿ ಹೋಗ್ಬೋದು ಕಡೆಯ. ಥ್ಯಾಂಕ್ ಯು ಡಾಕ್ಟರ್ ಜಟ್ಕಾ, ಸೋ ನೈಸ್ ಆಫ್ ಯು. ತೋಡ್ರಪ್ಪ, ನೀವು ತಿನ್ಬಿಡಿ. ಇದರಿಂದ ನೀವು ನೀರಲ್ಲಿ ಉಸಿರಾಡೋದು ಅಲ್ಲದೆ ಮಾತು ಕೂಡ ಆಡ್ಬೋದು ಕಣ್ರಯ್ಯ ಸಮುದ್ರದಲ್ಲಿ. ಮೋಟು, ನಡೀರಿ ಶಾರ್ಕ್ ನ ಓಡ್ಸೋಣ. ಹಾ, ಖಂಡಿತ ಹೋಗೋಣ. ನಮ್ ಜೆಟ್ ಪ್ಯಾಕ್ ತಯಾರಾಗೋಗ್ಬಿಟ್ಟಿದೆ. ನಡೀರಿ. ಕಾಪಾಡಿ, ಅಯ್ಯೋ ಕಾಪಾಡಿ. ಗೆಳತಿಯರೇ, ಬೇಗ ಈ ಟ್ಯಾಬ್ಲೆಟ್ ತಿನ್ನಿ. ಇದನ್ ತಿಂದ್ರೆ ನೀವೆಲ್ಲ ಆಕಾಶದಲ್ಲಿ ಹಾರಾಡ್ಬೋದು. ಶಾರ್ಕ್ ನಮ್ಮನ್ನ ಹಿಡಿಯೋಕಾಗೋದಿಲ್ಲ. ನೀವೆಲ್ಲರೂ ಬೇಗ ಹೋಗಿ, ನಾನು ಅದನ್ನ ತಡಿತೀನಿ. ಬಿಡಬೇಡಿ, ಎಲ್ಲಾರನ್ನು ಹಿಂದೆ ಹಿಂಬಾಲಿಸಿ, ಒಬ್ಬರನ್ನು ಬಿಡಬೇಡಿ. ಇವ್ರು ಹಾಕೊಂಡ್ ಬೇರೆ ಹೋಗ್ತಾವ್ರೆ. ಏನು ತೊಂದ್ರೆ ಇಲ್ಲ. ಇವ್ರು ಹಾರ್ಕೊಂಡು ಕೆಳಗ್ ಬೀಳ್ತಾರಲ್ವಾ, ಅವಾಗ ಇವ್ರನ್ನ ಹಿಡ್ಕೊಂಡು ನಾವೇ ತಿಂದ್ಬಿಡೋಣ. ನಡೀರಿ. ಅರೇ, ನೀವ್ ಯಾರನ್ನ ಹಿಡಿತೀರಾ? ನಾನ್ ನಿಮ್ ಹಿಂದೆನೆ ಇದ್ದೀನಲ್ಲ. ನೀವು ಮೊದ್ಲು ನನ್ ಜೊತೆ ಫೈಟ್ ಮಾಡೋದನ್ನ ಕಲೀರಿ. ಇವನೆಲ್ಲಿಂದ ಬಂದ? ನಡೀರಿ, ಫಸ್ಟ್ ಇವನ್ನ ತಿನ್ಕೊಂಡ್ಬಿಟ್ಟು ಆಮೇಲೆ ಅವ್ರ ಮೇಲೆ ನೋಡೋಣ. ಬನ್ನಿ. ಏನಿದು ಇಷ್ಟು ಬೇಗ ಹೋಗ್ತಾನೆ? ನಿನ್ ಕೈಲಾಗಲ್ಲಪ್ಪ. ಎಲ್ಲೋಗ್ತೀಯಾ? ಈ ಜನ ಇಷ್ಟೊಂದ್ ಬೇಗ ಈಜೋದನ್ನ ಹೇಗ್ ಕಲ್ತ್ಬಿಟ್ರು? ನಡೀರಿ. ನಡೀರಿ. ಡಾಕ್ಟರ್, ಜೆಟ್ ಪ್ಯಾಕ್ ಬಂದಾಗೋಗ್ಬಿಟ್ಟಿದೆ ಅಣ್ಣ. ಅಯ್ಯೋ ನನ್ ಗೆಳೆಯ, ಅದ್ರ ಬ್ಯಾಟ್ರಿ ಮುಗ್ದೋಗಿದೆ ಅನ್ಸುತ್ತೆ. ಈಗ ಏನ್ ಮಾಡೋದಯ್ಯ ಈಗ? ಚಿಂಗಂ ಸಾರ್, ಕಾಪಾಡಿ ಸಾರ್. ಅಯ್ಯಬ್ಬ ಮೋಟು, ಕಾನೂನು ಮೇಲಾಡೆ, ಡಿಪಾರ್ಟ್ಮೆಂಟ್ ಮೇಲಾಡೆ. ನಾವು ಶಾರ್ಕ್ ನ ಖಂಡಿತ ಬಿಡೋದಿಲ್ಲ, ಬಿಡೋದೇ ಇಲ್ಲ. ಶಾರ್ಕ್ ಬೈಕ್ ತಳ್ತಾ ಇದ್ದೀರಾ ನೀವು? ತುಂಬಾ ದಿನದ ಮೇಲೆ ಮನುಷ್ಯ ಸಿಕ್ಕಿದಾನೆ. ಅರೆ ಪತ್ಲು, ಖಾಲಿ ಹೋಟೆಲ್ ಅಂತ ತಲೆ ಓಡ್ತಾ ಇಲ್ಲ ಕಣೋ. ಬೇಗ ಏನಾದ್ರೂ ಐಡಿಯಾ ಕೊಡೋ. ಓಕೆ ಮೋಟು, ನೀ ಚಿಂತೆ ಮಾಡಬೇಡ ಕಣ, ನಾನು ಈಗಲೇ ಏನಾದ್ರೂ ಮಾಡ್ತೀನಿ. ಐಡಿಯಾ ನಡೀರಿ, ಅಟ್ಯಾಕ್ ಮಾಡೋಣ. ನಾನು ಯಾವತ್ತೂ ಪ್ರಾಣಿಗಳ ಮೇಲೆ ಕೈ ಮಾಡೋದೇ ಇಲ್ಲ. ಆದ್ರೆ ನೀವುಗಳು ಮರ್ಮೇಡ್ನ ತಿನ್ನೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನನ್ನ ಹತ್ರ ಬೇರೆ ಆಪ್ಷನ್ನೇ ಇಲ್ಲ. ನಾನು ಈಗಲೂ ನಿಮ್ಗೆಲ್ರಿಗೂ ಹೇಳ್ತಾ ಇದ್ದೀನಿ, ಅದ್ರ ಪಾಡಿಗೆ ಅದನ್ನ ಬದುಕಕ್ಕೆ ಬಿಟ್ಬಿಡಿ. ಹೊರಡಿಲಿಂದ ನಿಮ್ ಜಾಗಕ್ಕೆ ವಾಪಸ್ ಹೊರಟ್ಬಿಡಿ. ಮತ್ ಯಾವತ್ತೂ ಬರಬಾರ್ದು ಇಲ್ಲಿಗೆ. ಹಾ,
ಇಲ್ಲ ನಾವು ಬರಲ್ಲ, ಬರೋದಿಲ್ಲ ನಾವು ಬರಲ್ಲ. ಓಡಿ, ಓಡಿ. ಬರೋದಿಲ್ಲ ಹೋಗ್ರಪ್ಪ ನಿಮ್ ಮನೆಗೆ ಹೊಟ್ಬಿಡಿ ಮತ್ತೆ ಯಾವತ್ತೂ ಇಲ್ಲಿ ಕಾಣಿಸ್ಕೋಬೇಡಿ ನೀವು ಸರಿ ಸರಿ ನಾವು ಬರೋದಿಲ್ಲ ಮತ್ತೆ ಬರೋದಿಲ್ಲ ಈ ಕಡೆ. ಮೋಟು ಪತ್ಲು ನಿಮ್ಗೆಲ್ಲ ತುಂಬಾ ತುಂಬಾ ಧನ್ಯವಾದ. ನೀವೆಲ್ರೂ ನಮ್ ಪ್ರಾಣಿಗಳನ್ನ ಉಳಿಸಿದೀರಾ, ಇಲ್ಲ ಅಂದ್ರೆ ನಮ್ ಗತಿ ಏನಾಗ್ತಿತ್ತೋ ಏನೋ. ಇಲ್ಲ ಇಲ್ಲ ಇದು ನಮ್ಮೆಲ್ರ ಕರ್ತವ್ಯ ಆಗಿದೆ. ಯಾರಾದ್ರೂ ಯಾವಾಗ್ಲಾದ್ರೂ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ನಮ್ಗೆ ಹೇಳಿ, ನಾವು ಯಾವಾಗ್ಲೂ ನಿಮ್ ಸಹಾಯಕ್ಕೆ ಇರ್ತೀವಿ. ಖಂಡಿತ. ಅಯ್ಯಮ್ಮ ಬೋಟು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ನಾವು ನಿಮ್ಮ ಜೊತೆ ಇರ್ತೀವಿ, ಸದಾ ಜೊತೆ ಇರ್ತೀವಿ. ಸ್ಪೆಷಲಿ ಇನ್ಸ್ಪೆಕ್ಟರ್ ಚಿಂಗಮಿಂದ ಬಚಾವಾಗೋದು ಇಂಪಾಸಿಬಲ್. ನಿಜವಾಗ್ಲೂ ಇಂಪಾಸಿಬಲ್. ಅಮ್ಮ Watch India's largest kids library only on Geo Hotstar. Download the app now.